ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಈಗ ನಿನ್ನೆ ರಾತ್ರಿ ವ್ಯೂಸ್ ತೋರಿಸ್ಬಿಟ್ಟು ಊಟ ಮಾಡ್ಕೊಂಬಂದ್ಬಿಟ್ಟು ಹಾಗೆ ಮಲ್ಕೊಂಬಿಟ್ಟೆ. ಸೊ ಮಳೆ ಬರ್ತಾ ಇತ್ತು, ಮತ್ತೆಲ್ಲ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಸೊ ನೆಟ್ವರ್ಕ್ ಬೇರೆ ಪ್ರಾಬ್ಲಮ್ ಆಗ್ಬಿಟ್ಟಿದ್ದಿಲ್ಲ, ವೈಫೈ ನೆಟ್ವರ್ಕೇ ಸಿಗ್ತಾ ಇರಲಿಲ್ಲ, ವರ್ಕೇ ಆಗಿಲ್ಲ ಅಂದ್ಕೊಂಬಿಡಿ. ನಿನ್ನೆಯಿಂದ ಸುಮ್ಮನೆ ಬಂದಿಲ್ಲಿ ಮೊಬೈಲೇ ಯೂಸ್ ಮಾಡಿಲ್ಲ. ಸೊ ಬಿಸಾಕ್ಬಿಟ್ಟು ಆರಾಮ್ ಮಲ್ಕೊಂಬಿಟ್ಟಿದ್ದೆ. ಸೊ ಈಗ ಎದ್ದಿದ್ದೀನಿ, ನೋಡಿದ್ರಲ್ಲ ರಿಸಲ್ಟ್. ಸೊ ನೆಟ್ವರ್ಕ್ ಒಂದು ಪ್ರಾಬ್ಲಮ್ ಅಂದ್ಬಿಟ್ರೆ ಮತ್ತಿನ್ನೇನು ಪ್ರಾಬ್ಲಮ್ ಏನಿಲ್ಲ ಈ ರೆಸಲ್ಟಿಂದ. ಊಟ ತಿಂಡಿ ಎಲ್ಲ ಪರವಾಗಿಲ್ಲ, ಚೆನ್ನಾಗಿತ್ತು ಸ್ನೇಹಿತರೆ. ಈಗ ಫಸ್ಟು ಚೆಕ್ಔಟ್ ಮಾಡೋಣ, ಮತ್ತು ನೆಕ್ಸ್ಟ್ ಪ್ಲೇಸ್ ಎಲ್ಲಿಗೆ ಏನು ಎಲ್ಲ ಪ್ರತಿಯೊಂದು ನಿಮಗೆ ಅಪ್ಡೇಟ್ ಕೊಡ್ತೀನಿ. ಇದು ಬಂದ್ಬಿಟ್ಟು ಕ್ರಿಸ್ಟಲ್ ಗ್ರೀನ್ ಜಂಗಲ್ ರೆಸಾರ್ಟ್ ಅಂತೇಳಿ ನಾವು ಮಾಡಿದ್ದು, ನೋಡಿದ್ರಲ್ಲ ಚೆನ್ನಾಗಿತ್ತಲ್ಲ. ಏಯ್ ಆ ಕಡೆ ಹೋಗಿ ಆಡೋಗ್ರಲ್ಲ. ಏನಿನ್ನ ಹುಡುಗರು ವಾಲಿಬಾಲ್ ಆಡ್ತಾರೆ, ನೋಡ್ಕೊಂಡು ಆಡ್ಬೇಕು ತಾನೆ. ಮಿರರಿಗೆ ಬಾಲ್ ಬಂದು ಬಿತ್ತು. ಸೊ ಹಾಗಾಗಿ ಅವ್ರಿಗೆ ಹೇಳಿದೆ ಆ ಕಡೆ ಹೋಗಿ ಆಡೋಗಿ ಅಂತ. ಬನ್ನಿ ಈಗ ಫ್ರೆಶ್ ಅಪ್ ಆಗಿ ರೆಡಿ ಆಗಿಬಿಟ್ಟು ಮತ್ತೆ ನೆಕ್ಸ್ಟ್ ಪ್ಲೇಸ್ ಯಾವುದು ಏನೆಲ್ಲ ಅಪ್ಡೇಟ್ ಕೊಡ್ತೀನಿ. ಈಗ ಹೋಗೋದು ಕಾರವಾರ ಇಲ್ಲ ಗೋಕರ್ಣ, ಎರಡರಲ್ಲೊಂದು. ಇದು ಬಂದ್ಬಿಟ್ಟು 3 days ಟ್ರಿಪ್ಪು. ಬನ್ನಿ ಈಗ ಹೋಗಿ ಫಸ್ಟ್. ಸ್ನೇಹಿತರೆ ಫೈನಲಿ ಸ್ನಾನ ಎಲ್ಲ ಆಯಿತು. ಈಗ ಇಲ್ಲಿಂದ ಯಾವ ಪ್ಲೇಸಪ್ಪ ಏನಪ್ಪ ಅಂದರೆ ಮುಂದೆ ಹೇಳ್ತೀನಿ. ನೆಕ್ಸ್ಟು ಸಿಕ್ಕಾಬಟ್ಟೆ ಸೆಕೆ ಗುರು ಈ ಟೈಮಲ್ಲಿ, ಬೇಸಿಗೆ ಟೈಮಲ್ಲಂತೂ ಇರೋಕ್ಕಲ್ಲ. ಇದರಲ್ಲಿ ದಾಂಡೆಲೆ ಪರವಾಗಿಲ್ಲ, ನೈಟ್ ಹಂಗೆ ನಿದ್ದೆ ಬಂತು, ಮಳೆ ಬೇರೆ ಬಂತು. ಸೊ ಹಂಗಾಗಿ ಒಂದು ಸ್ವಲ್ಪ ಕ್ಲೈಮೇಟ್ ಕೋಲ್ಡ್ ಆಗಿತ್ತು. ಸೊ ಇನ್ನು ಮುಂದೆ ಹಸಿಲಿ ಆಟ ಶುರು. ಯಾಕಪ್ಪ ಹೇಳ್ತಿದ್ದೀನಿ ಅಂದರೆ ಈಗ ಕಾರವಾರ ಬೀಚ್ ಮತ್ತೆ ಫುಲ್ ಅಪ್ ಟು ಇನ್ನು 2 days ಬರೀ ಬೀಚ್ ಲೈನಲ್ಲಿ ಇರ್ತೀವಿ. ಸೊ ಸಿಕ್ಕಾಬಟ್ಟೆ ಹೀಟು. ಸೊ ಬನ್ನಿ ಈಗ ನಮ್ಮ ಹುಡುಗರೆಲ್ಲ ರೆಡಿ ಆಗ್ತಿದ್ದಾರೆ. ಸೊ ಇಲ್ಲಿಂದ ಈಗ ನೆಕ್ಸ್ಟ್ ಡೈರೆಕ್ಟ್ ಕಾರವಾರ ಬೀಚ್ ಹೋಗೋದು, ಕಾರವಾರಕ್ಕಂತೆ. ಸೊ ಕಾರವಾರ ನೋಡ್ಕೊಂಬಿಟ್ಟು ನೆಕ್ಸ್ಟ್ ಪ್ಲೇಸ್ ಯಾವುದು ಏನೆಲ್ಲ ಪ್ರತಿಯೊಂದು ಅಪ್ಡೇಟ್ ಕೊಡ್ತೀನಿ. ಈಗ ಫಸ್ಟ್ ನಮ್ದು ಈಗ ಎಲ್ಲ ಸ್ನಾನ ಗಿನೆಲ್ಲ ಆಯಿತು. ಸೊ ಈಗ ರೆಡಿಯಾಗಿದ್ದೀನಿ. ಈಗ ಗಾಡಿ ಒಂದು ಸ್ವಲ್ಪ ಒರೆಸ್ಕೊಂಬಿಟ್ಟು ಡೈರೆಕ್ಟ್ ಮತ್ತೆ ಮುಂದೆ ಸಿಗ್ತೀನಿ. ಏನು ಸೆಕೆ ಅಂತ ಸ್ನಾನ ಮಾಡಿದ್ದೀನಿ, ಸುಮ್ಮನೆ ನೀರು ಕೀಳ್ತಾನೆ ಇದೆ, ಸುಮ್ಮನೆ ಅಷ್ಟೊಂದು ಹೀಟ್ ಆಗ್ತಾಯಿದೆ ಅಪ್ಪ. ಇನ್ನು ಮಧ್ಯಾಹ್ನಕ್ಕಂತೂ ಇರೋಕ್ಕೆ ಆಗಲ್ಲ. ನಿನ್ನೆ ಹಗ್ಲಾಗ್ಲ ಫುಲ್ಲು ಬರೀ ಇದು ಏನೋ ವಾಟರ್ ಗೇಮ್ಸ್ ಹತ್ರ ಫುಲ್ಲು ಸಿಕ್ಕಾಬಟ್ಟೆ ಬಿಸಿಲು ಅಂದರೆ ಹೇಳ್ಬಾರ್ದು. ಫ್ಯಾನ್ ಹಾಕೊಂಡ್ರೂ ಕುತ್ಕೊಳಕ್ಕೆ ಆಗ್ತಿಲ್ಲ, ಅಷ್ಟೊಂದು ಹೀಟ್ ಆಗ್ತಾಯಿತ್ತು. ಸೊ ಗಾಳಿ ಸಮೇತ ಅಲ್ಲಿ ಗಾಳಿ ಆಡೋಲ್ಲ, ಯಾಕಂದ್ರೆ ಫುಲ್ಲು ಸುತ್ತ ಫಾರೆಸ್ಟ್ ಅಲ್ಲ. ಸೊ ಹಂಗಾಗಿ ಸ್ವಲ್ಪ ಗಾಳಿ ಆಡೋದು ಕಮ್ಮಿನೇ ಈ ಕಡೆ. ಸೊ ಈಗ ಇಲ್ಲಿಂದ ಅದೇ ಹೇಳಿದ್ನಲ್ಲ, ಬನ್ನಿ ಈಗ ಡೈರೆಕ್ಟ್ ಗಾಡಿ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಮತ್ತೆ ಸಿಗ್ತೀನಿ. ಈಗ ನಮ್ಮ ಗಾಡಿನ ವಾರ್ಮ್ ಅಪ್ ಮಾಡೋಣ ಬನ್ನಿ. ನೋಡಿ, ತುಂಬ ಜನ ಕೇಳ್ತಾ ಇದ್ರಿ ಬ್ರೋ ಇದು ಸಿಗ್ನಲ್ ನಿಮ್ಮದ್ರಲ್ಲೂ ಬಂದಿದೆ ಅಂತ. ಇದ್ರಲ್ಲಿ ಬರುತ್ತೆ, ಇದು ಹೋಗ್ತಾ ಇರುತ್ತೆ, ಅದ್ರದ್ದೇನು ಸಮಸ್ಯೆ ಇಲ್ಲ ಸರ್. ಚೆಕ್ ಇಂಜಿನ್ ಸಿಗ್ನಲ್. ಸೊ ಯಾವ ಸಿಗ್ನಲ್ ಬರಬಾರ್ದು ಅಂದರೆ ನೋಡಿ, ಇಲ್ಲಿ EDC ಅಂತ ಐತಲ್ಲ, ರೆಡ್ ಕಲರ್ದು, ಇದು ಬರಬಾರ್ದು. ಅದು ಬಂದ್ರೇ ಪ್ರಾಬ್ಲಮ್ಮು, ಸೆನ್ಸರ್. ಅದು ಬಿಟ್ಟರೆ ಇನ್ನೇನಿಲ್ಲ. ಆಮೇಲೆ ಬ್ರೋ ನಿನ್ನೆ ಎಲ್ಲ ಕೇಳ್ತಾ ಇದ್ರಿ ಏನೋ, ನಾನು ಲಾಸ್ಟ್ ಟೈಮ್ ಸರ್ವಿಸ್ ಮಾಡಿಸಿದಾಗ ಜಾಯಿಂಟಿಂದ ಗ್ರೀಸ್ ಮಾಡಿಸಿ ಹಾಗೆ ಹೀಗೆ ಗ್ರೀಸ್ ಮಾಡಿಸಿ ಸರಿ ಹೋಗುತ್ತೆ ಅಂತ ಯಾರೋ ಒಬ್ಬರು ಬ್ರದರ್ ಕಮೆಂಟ್ ಹಾಕಿದ್ರು. ಗ್ರೀಸ್ ಮಾಡಿಸಿಲ್ಲ ಅದಕ್ಕೆ ಅಂತೇಳಿ, ಗ್ರೀಸ್ ಮಾಡಿಸ್ದೇ ಇಲ್ಲದೆ ಇರೋ ಕಾರಣಕ್ಕೆ ಹಂಗೆ ಆಗಿದೆ ಅಂತ ಯಾರು ಕಮೆಂಟ್ ಹಾಕಿದ್ರು. ಗ್ರೀಸು ನಾವು ಕೆಲವರೆಲ್ಲ 1000-2000 ಕಿಲೋಮೀಟ್ರ್ ಮಾಡಿಸಿದ್ರೆ ನೀವು ನಂಬ್ತಿರಲ್ಲ ಗೊತ್ತಿಲ್ಲ. ನಾನು ಪ್ರತಿ ಟ್ರಿಪ್ಪಲ್ಲೂ ಬರ್ಬೇಕಾದ್ರೆ 100 ರೂಪಾಯಿ ಕೊಟ್ಟು ಗ್ರೀಸ್ ಮಾಡಿಸಿ ಗಾಡಿ ತರೋದು. ಆಮೇಲೆ ಗ್ರೀಸ್ ಒಂದೇ ಅಲ್ಲ, ಆಮೇಲೆ ಏರ್ ಫಿಲ್ಟರ್ ಸಮೇತನೂ ಕ್ಲೀನ್ ಮಾಡಿಸ್ತಾ ಇರ್ತೀನಿ ಪ್ರತಿ ಟ್ರಿಪ್ಪಲ್ಲೂ. ಎಲ್ಲಿ ಡೆಸ್ಟ್ ರೋಡಲ್ಲಿ ಜಾಸ್ತಿ ಓಡಾಡಿರ್ತೀನಿ ಅಲ್ಲೆಲ್ಲ ಅನುಮಾನ ಇರೋತ್ತಾಗೆಲ್ಲ. ಯಾಕಂದರೆ ಮೇನ್ ಬರೋದೇ ಟರ್ಬೋ, ಇದ್ರಾಗೆ ಟರ್ಬೋ ಇರುತ್ತಲ್ಲ. ಸೊ ಹಂಗಾಗಿ ಇದನ್ನು ಏರ್ ಫಿಲ್ಟ್ರನ್ನ ಕಂಪಲ್ಸರಿ ಪ್ರತಿ ಟ್ರಿಪ್ಪಲ್ಲಿ 1000-2000 ಕಿಲೋಮೀಟ್ರಿಗೆ ರೆಡಿ ಮಾಡಿಸ್ತಾನೆ ಇರ್ತೀನಿ, ಇದನ್ನೇನು ಕ್ಲೀನ್ ಮಾಡಿಸ್ತಾನೆ ಇರ್ತೀನಿ. ಸೊ ಹಂಗೆ ಗೊತ್ತಿಲ್ಲ ಅಂತ ಎಲ್ಲ ನಮಗೆ ಗೊತ್ತು, ಜ್ಞಾನಿಗಳ ಥರ ಕೆಲವರು ಕಮೆಂಟ್ ಆಗ್ತಾ ಇರ್ತಾರೆ. ಇದರಲ್ಲಿ BS6 ಇದೆಯಲ್ಲ, ಇದರಲ್ಲಿ ಯಾರು ಜ್ಞಾನಿಗಳಲ್ಲ, ಕೆಲವೊಂದು ಅನುಭವ ತಿಳ್ಕೋಬೇಕು ಅಷ್ಟೇ. ಜಸ್ಟ್ ನಿಮ್ಗಿನ್ನೂ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಎಲ್ಲ. ಮುಂದೆ ಭಾಳ ಹೇಳ್ತೀನಿ BS6 ಬಗ್ಗೆ, ಏನೇನು ಪ್ರಾಬ್ಲಮ್ಗಳು ಬರ್ತವೆ, ಅದಕ್ಕೇನು ಸಜೆಷನ್ ಅಂತೇಳಿ. ನೀವು ನಂಬ್ತಿರಿಲ್ಲ, ನಾನಿನ್ನೂ 1.25 ಲಕ್ಷ ಕಿಲೋಮೀಟ್ರ್ ರನ್ ಆದಮೇಲೆ ಅದಾದ್ರೂ ಕಂಪ್ಲೇಂಟ್ ಬಂದಿದೆ. ಗಾಡಿ ಕೆಲವರು ಶೋರೂಮಿಗೆ ತಗೊಂಡೋಗಿ, ಶೋರೂಮಿಂದ ಮನೆಗೆ ತಗೊಂಡೋಗೋದ್ರೊಳಗೆ ಟರ್ಬೋ ಫೇಲ್ ಆಗಿರೋ ಗಾಡಿ ಇದೆ BS6ನಲ್ಲಿ. ಸುಮ್ಮನೆ ತಿಳ್ಕೊಂಡಲ್ಲಿ ಏನೇನೋ ಕಮೆಂಟ್ ಹಾಕ್ಬೇಡಿ, ಅರ್ಥ ಆಯ್ತಾ? ಕೆಲವರೆಲ್ಲ ಅದೇ ಮೊನ್ನೆ ಹಾಕಿದ್ರು ಯಾರೋ ಒಬ್ರು, ಗ್ರೀಸ್ ಮಾಡಿಸಿಲ್ಲ ಅದಕ್ಕೆ ಆಗಿತ್ತು ಅದು ಅಂದರು. ಅದಕ್ಕೋಸ್ಕರ ಹೇಳ್ತಿದ್ದೇನೆ ಅಷ್ಟೇ. ನಾನು ಇವತ್ತಿನವರೆಗೂ ಯಾವುದೇನಾಗಲಿ ಇದು ನಡೀತತೆ ಅನ್ನೋ ಪದನೇ ಇಲ್ಲ ನಮ್ಮದ್ರಲ್ಲಿ. ಅದನ್ನು ಚೇಂಜ್ ಮಾಡಿಸೇ ಮತ್ತೆ ಮುಂದಿನ ಕೆಲಸ. ಸೊ ಆ ಥರ ಮೇಂಟೈನ್ ಮಾಡ್ತೀನಿ ಗಾಡಿ ವಿಚಾರದಲ್ಲಿ ಮಾತ್ರ.
ಸೊ ನಮ್ಗೇನಾದ್ರೂ ನಮಗೆ ಕಮ್ಮಿ ಆದ್ರೂ ಪರವಾಗಿಲ್ಲ ಏನಾದರೂ. ಸೊ ಗಾಡಿಗೆ ಯಾವುದೂ ಇವತ್ತಿನವ್ರಿಗೆ ಕಮ್ಮಿ ಮಾಡಿಲ್ಲ. ಬನ್ನಿ ಈಗ ಲಗೇಜ್ ಎಲ್ಲ ಹಾಕೊಂಬಿಟ್ಟು ಸೀದೆ. ಸೊ ನಾನು ಲಾಸ್ಟ್ ಟೈಮ್ ಯಾಕೆ ಇದನ್ನು ಹೊಸದಾಗ್ತೆ ಅಂದರೆ, ಸೊ ಇದರಲ್ಲಿ 2 ಕೇಬಲ್ ಬರುತ್ತೆ, ಆಮೇಲೆ ಇದರಲ್ಲಿ ಒಂದು ಬುಷ್ ಬರುತ್ತೆ. ಸೊ ಅದು ಹೋದರೆ ಸಪ್ರೇಟ್ ಇದು ಆಕ್ಸೆಸರೀಸ್ ಸಿಗಲ್ಲ. ಸೊ ಹಂಗಾಗಿ ಇದನ್ನು ಕಂಪ್ಲೀಟ್ ಅಸೆಂಬಲ್ ಇದೇನಿದೆ ಫುಲ್ ಸೆಟ್ಟೇ ಹಾಕ್ಬೇಕು. ಸೊ ಹಂಗಾಗಿ ಇದನ್ನು ಹಾಕ್ಸಿದ್ದು. ತುಂಬ ಪ್ರಾಬ್ಲಮ್ BS6 ಬರೋದಂದರೆ ಗೇರ್ ಬಾಕ್ಸಿಂದ ಒಂದೇ. ಇದರಲ್ಲಿ 2 ರಿಂಗ್ಸ್ ಬರುತ್ತೆ. ಆ ರಿಂಗ್ಸ್ ಒಂದೊಂದು ರಿಂಗ್ಗೆ 4,000 ಏನೋ ಚಿಲ್ಲರೆ, 4,000 ಇರ್ಬೇಕು ಹೆಚ್ಚು ಕಡಿಮೆ. ಆ ರಿಂಗ್ ಹೋಗ್ತಾ ಇರುತ್ತೆ. ಆ ರಿಂಗ್ ಹೋಗೋದಲ್ದೇ ಗೇರ್ ಬಾಕ್ಸ್ ಬಿಚ್ಚಿದ ಮೇಲೆ ಪ್ರತಿ ಸಾರಿ ಅದರೊಳಗೆ ಇರತಕ್ಕಂಥದ್ದು ಅದು ಕ್ಲಚ್ಚು ಮತ್ತು ಲೋಡಿಂಗು, ರಿಲೀಸರ್ ಬೇರಿಂಗು ಪ್ರತಿಯೊಂದು ಹಾಕ್ತಾರೆ. ಗೇರ್ ಬಾಕ್ಸ್ ಬಿಚ್ಚಿದ ಅಂದರೆ ಕಮ್ಮಿ ಅಲ್ಲಂದ್ರೆ ನಿಮಗೆ ಖರ್ಚು ಎಷ್ಟು ಬರುತ್ತೆ ಗೊತ್ತಾ? ಒಂದು 30ರಿಂದ 35,000 ಲೇಬರ್ಗೆ ಬರಲ್ಲ ಸೇರಿ ಇನ್ಕ್ಲೂಡಿಬಲ್. ನಾನು ಇವತ್ತಿಗೆ 1.25 ಲಕ್ಷ ಓಡಿಸಿದ್ದೀನಿ ಗಾಡಿನ. ಇವತ್ತಿನವರೆಗೂ ನನಗೆ ಇದೊಂದೇ ಪ್ರಾಬ್ಲಮ್ ಆಗಿರೋದು. ಸಿಂಗಲ್ ಹ್ಯಾಂಡಲ್ಲಿ ಯೂಸ್ ಮಾಡೋದಕ್ಕೇ ಇದೊಂದು ಪ್ರಾಬ್ಲಮ್ ಬಂದಿದೆ. ಸೊ ಡ್ರೈವರ್ ಇಡೋಕ್ಕೆ ಆಲ್ಮೋಸ್ಟ್ ಇನ್ನು 1 ಲಕ್ಷದೊಳಗೇ ತುಂಬ ಜನ ಕೆಲಸ ಮಾಡಿಸಿದ್ರು. ನಾನು ನೋಡಿದಂಗೆ ಸರ್ವಿಸ್ಗೆ ಹೋಗಿ ನೋಡ್ತಾ ಇರ್ತೀನಲ್ಲ, 50,000, 40,000, 60,000 ಕೆಲಸ ಸಿಕ್ಕಾಪಟ್ಟೆ ಗೇರ್ ಬಾಕ್ಸ್ ಕೆಲಸ ಮಾಡಿಸಿದ್ದಾರೆ. ಬಟ್ ನಂದು ಏನು ಇದೊಂದು ಕೇಬಲ್ ಅಷ್ಟೇ ಪ್ರಾಬ್ಲಮ್ ಆಗಿರೋದು. ಅದು ಬಿಟ್ಟರೆ ಇವತ್ತಿನವ್ರಿಗೆ ಏನು ಸಮಸ್ಯೆ ಇಲ್ಲ. ನೋಡೋಣ ಮುಂದೆ ಲೈಟಾಗಿ ಸೌಂಡ್ ಬಂದ್ರೂ ಚೇಂಜ್ ಮಾಡಿಸ್ಬೇಕಾಗತ್ತೆ. ಅದೊಂದು 2 ರಿಂಗ್ ಹಾಕ್ಸ್ಬಿಟ್ರೆ ಇನ್ನು 1-1.5 ಲಕ್ಷ ಕಿಲೋಮೀಟ್ರನ್ನ ಎಕ್ಸ್ಟ್ರಾ ಹೊಡಿಬೋದು. ಅದು ಬಿಟ್ಟರೆ ಇನ್ನೇನಿಲ್ಲ. ನಂದು ಈಗ ಕೆಲಸ ಮಾಡಿಸಿದ್ರೆ ಏನು ಪ್ರಾಬ್ಲಮ್ ಇಲ್ಲ ರಿಂಗ್ಸ್ ಹಾಕ್ಸಿದ್ರೆ. ಯಾಕಂದರೆ ಆಲ್ರೆಡಿ 1.25 ಲಕ್ಷ ಕಿಲೋಮೀಟ್ರ್ ರನ್ ಮಾಡಿದ್ದೀನಿ. 1.25 ಲಕ್ಷ ಹೊಡೆದಿದ್ದೀನಿ ಈಗ ಪ್ರೆಸೆಂಟ್. ಇನ್ನೊಂದು 30-40 ಸಾವಿರ ಹೊಡಿಬೋದು. ಹೊಡೆದೂ ಬೇಕಾದ್ರೆ ಹಾಕ್ಸ್ಕೊಂಡ್ರೂ ಏನು ಪ್ರಾಬ್ಲಮ್ ಏನಿಲ್ಲ. ಯಾಕಂದರೆ ಗಾಡಿ ರನ್ ಆಗಿದೆ, ಚೆನ್ನಾಗಿ ದೊಡ್ಡದಿದೆ. ನೋಡಪ್ಪ, ಗಾಡಿಗೆ ಇನ್ವೆಸ್ಟ್ಮೆಂಟ್ ಮಾಡೋದ್ರಲ್ಲಿ ಏನು ತಪ್ಪೇನಿಲ್ಲ ಆಯಿತಾ. ಗಾಡಿ ದುಡಿದ್ರೆ ಗಾಡಿ ಕೆಲಸ ಕಾಂಪೊನೆಂಟ್ ಸಾವಿದ ಮತ್ತು ಇನ್ನೇನು ಸಾವಿತ್ತು ಎಲ್ಲ ಹಂಗೆ ಮೋಲ್ಡಾಗಿ ಇರ್ಬೇಕಂದ್ರೆ ಆಗಲ್ಲ. ನಾವು ಏನೇನು ಯೂಸ್ ಮಾಡಿರ್ತೇವೆ ಬಳಕೆ ಜಾಸ್ತಿ ಆದಂಗೆಲ್ಲ ಕೆಲವು ಪಾರ್ಟ್ಸ್ಗಳು ಹೋಗ್ತಾನೆ ಇರ್ತಾವೆಲ್ಲ ಕಾಮನ್. ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಬಟ್ ಏನು ಮಾಡ್ಸೋದು ನೋಡ್ಕೋಬೇಕು ಅಷ್ಟೇ. ಗಾಡಿ ಸಿಂಗಲ್ ಹ್ಯಾಂಡ್ಲ್ ಆಗಿರೋದಕ್ಕೇ ಪರವಾಗಿಲ್ಲ, ಗೇರ್ ಬಾಕ್ಸ್ ಏನು ತೊಂದರೆ ಆಗಿಲ್ಲ ಇವತ್ತಿನವ್ರಿಗೂ. ಮುಂದೆ ನೋಡೋಣ, ಹೇಳ್ತೀನಿ ನಿಮ್ಗೆ, ಅಪ್ಡೇಟ್ ಕೊಡ್ತೀನಿ. ಮತ್ತು ಪ್ರತಿಯೊಂದು BS6 ಏನೋ ಪ್ರಾಬ್ಲಮ್ ಬರುತ್ತೆ ಎಲ್ಲ ನಿಮ್ಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಆಮೇಲೆ ನಿಮ್ಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಇದು ಗೇರ್ ಬಾಕ್ಸಿಂದ ಬರೀ 30-35 ಸಾವಿರ ಖರ್ಚು ಬರುತ್ತೆ ಅಂತ ತಿಳ್ಕೊಬೇಡಿ. ಇದರ 1,80,000, 2 ಲಕ್ಷದವರೆಗೂ ಗೇರ್ ಬಾಕ್ಸ್ ಕೆಲಸ ಮಾಡಿಸಿರೋರಿದ್ದಾರೆ BS6. ಬೇಕಾದ್ರೆ ಶೋರೂಮಲ್ಲಿ ಯಾವಾಗಾದ್ರೂ ಒಂದು ಸರಿ ವಿಚಾರಿಸಿ, ನಿಮ್ಗೆ ಗೊತ್ತಿಲ್ಲ ಅಂದರೆ. ಸೊ ಏನಾದರೂ ಚಿಕ್ಕದು ಕಂಪ್ಲೇಂಟ್ ಬಂತಂದ್ರೆ ನೆಗ್ಲಿಜಮ್ ಮಾಡ್ದಂಗೆ ಹಾಕ್ಸಿ ಅಷ್ಟೇ. ಅದೊಂದು 2 ರಿಂಗ್ಸ್ ಹಾಕ್ಸ್ಬಿಟ್ರೆ ಇನ್ನೇನಿರಲ್ಲ. ಆಮೇಲೆ ಡ್ರೈವರ್ಗಳು ನಚ್ಚಿದ್ರೆ ಆಗುತ್ತೆ ಅಂತ ಹೇಳ್ತಿದ್ದೀನಲ್ಲ, ಅದು ಹಂಗಂತಲ್ಲ, ತಪ್ಪು ತಿಳ್ಕೊಬೇಡಿ. ಡ್ರೈವರ್ಸ್ ಅಂದರೆ ಒಬ್ಬರನ್ನ ಒಂದೇ ಸಿಂಗಲ್ ಹ್ಯಾಂಡ್ಲ್ ಇರೋರು ಹಚ್ಚಿ ಪದೇ ಟ್ರಿಪ್ಗೂ ಡ್ರೈವರ್ಗಳನ್ನ ಚೇಂಜ್ ಮಾಡೋದು, ಈ ಥರ ತಪ್ಪುಗಳು ಮಾಡಬೇಡಿ. ಯಾಕಂದರೆ ಅಡ್ಜಸ್ಟ್ ಆಗ್ಬೇಕಂದ್ರೆ ಎಲ್ಲ ಡ್ರೈವರ್ಗಳಿಗೂ ಒಂದು 1,000-2,000 ಕಿಲೋಮೀಟ್ರ್ ರನ್ ಆದ್ರೇ ಅವ್ರಿಗೂ ಗಾಡಿ ಸೆಟ್ ಆಗೋದು. ಕೆಲವು ಒಂದು 5 ಟ್ರಿಪ್ ಮಾಡಿದ್ಮೇಲೆ ಕೆಲವ್ರಿಗೆ ಸೆಟ್ ಆಗುತ್ತೆ, ಈ ಥರ ಇರುತ್ತೆ. ಸೊ ಹಂಗಾಗಿ ಒಬ್ಬರೇ ಸಿಂಗಲ್ ಯಾರನ್ನ ಒಂದು ಟ್ರಿಪ್ಗೂ ಬೇರೆ ಡ್ರೈವರ್ನ ಕಳಿಸ್ತಿಲ್ಲಂಗೆ ಒಂದೇ ಡ್ರೈವರ್ನ ಮೇಂಟೈನ್ ಮಾಡಿ BS6ನ. ಹಂಗಾಗಿ ಈ ಥರ ಕಂಪ್ಲೇಂಟ್ಗಳು ಬರೋಲ್ಲ ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಆಮೇಲೆ ಪದೇ ಇದೇನು ಡ್ರೈವರ್ ಸೇರಿ ಆಗುತ್ತೆ ಆ ಥರ ಏನಿಲ್ಲ. ಎಲ್ಲರ ಕೈಲೂ ಆಗುತ್ತೆ ಪ್ರಾಬ್ಲಮ್ ಬರೋದು. ಬಟ್ ಡ್ರೈವರ್ಗಳಿಗೆ ಅಡ್ಜಸ್ಟ್ ಆಗೋಕ್ಕಾದ್ರೂ ಟೈಮ್ ಬೇಕಾಗುತ್ತೆ ಗಾಡಿ ಬೇಗ. ಸೊ ಎಲ್ಲ ಗಾಡಿ ಹೊಡೆದಿರ್ತಾರೆ, ಎಕ್ಸ್ಪೀರಿಯನ್ಸ್ ಮೇಲೆ ಡಿಪೆಂಡ್ ಆಗಲ್ಲ. ಗಾಡಿ ಸೆಟ್ ಆಗೋಕ್ಕೆ ಕಮ್ಮಿ ಇಲ್ಲ ಅಂದ್ರೆ ಒಂದು 1,000-2,000 ಕಿಲೋಮೀಟ್ರ್ ರನ್ ಆಗಬೇಕು. ಹಂಗಾಗಿ ಪ್ರತಿ ಟ್ರಿಪ್ಪಿಗೂ ಡ್ರೈವರ್ ಚೇಂಜ್ ಮಾಡಿದೆ, ಸಿಂಗಲ್ ಹ್ಯಾಂಡ್ಲ್ ಯೂಸ್ ಮಾಡಿದರೆ ಯಾವುದೇ ರೀತಿ ಕಂಪ್ಲೇಂಟು ಬೇಗ ಬರೋದು, ಒಂದು ಸ್ವಲ್ಪ ಲೇಟಾಗಾದರೂ ಬರುತ್ತೆ ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಬೇರೆ ತಪ್ಪು ತಿಳ್ಕೊಬೇಡಿ. ಆಮೇಲೆ ಕಮೆಂಟ್ ಹಾಕಿದ್ದು ಅಂತ ಹೇಳಿದ್ಮೇಲೆ ಕಮೆಂಟ್ ಹಾಕಿರೋ ವಿಚಾರ ನಾನು ಏನು ಕೇಳಿದೆ ಅಂದರೆ, ನೀವು ಹಾಕಿ ತಪ್ಪೇನಿಲ್ಲ, ಕಮೆಂಟ್ ಹಾಕಿದ್ದು ತಪ್ಪಂತ ನಾನು ಹೇಳ್ತಾ ಇಲ್ಲ. ಹಾಕೋ ರೀತಿ ಇದೆಯಲ್ಲ ಅದನ್ನ ಒಳ್ಳೆ ರೀತಿಲಿ ಹಾಕಿ ಅಷ್ಟೇ. ನೀವು ಹಾಕಿದ್ಕೆಲ್ಲ ಪ್ರತಿಯೊಂದಕ್ಕೂ ಉತ್ತರ ಕೊಡ್ತೀನಿ. ನೀವು ಏನಾದ್ರು ಪ್ರಾಬ್ಲಮ್, ನಿಮಗೆ ಡೌಟ್ಸ್ ಇರೋದಾಗಲಿ ಏನಾರು ಹಾಕಿ, ತಪ್ಪೇನಿಲ್ಲ. ನೀವು ಕಮೆಂಟ್ ಮಾಡಿದ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಹಾಕೋ ರೀತಿನ ಒಳ್ಳೆ ರೀತಿಲಿ ಹೇಳಿ ಅಷ್ಟೇ ಸಾಕು, ಬೇರೇನಿಲ್ಲ. ನನ್ನ ಮಾತಿಂದ ಯಾರಿಗೂ ಬೇಜಾರಾಗಿದ್ದರೆ ನೆಕ್ಸ್ಟ್ ಹೇಳಿ ಕಮೆಂಟಲ್ಲಿ, ಬೇಕಾದ್ರೆ ನಾನು ಅದು ಬೇಕಾದ್ರೆ ತಿದ್ಕೊತೀನಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತಾ ಬನ್ನಿ ಈಗ ಇಲ್ಲಿಂದ ಸೀದಾ ಹೊರಡೋಣ. ಕಸ್ಟಮರ್ ಆಲ್ರೆಡಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ. ಮತ್ತು ಹಾಗೆ ರೆಸಾರ್ಟ್ ಎಲ್ಲ ಬಿಟ್ಟು ಈಗ ನಾವು ಕಾರವಾರಕ್ಕೆ ಹೋಗ್ತಾ ಇದ್ವಿ. ಅದ್ರ ಮಧ್ಯದಲ್ಲಿ ನೋಡ್ಬೋದು ಈ ಥರ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ ಮಣ್ಣು. ಸಡನ್ನಾಗಿ ನೋಡಿ ಇದೇನಪ್ಪ ಈ ಥರ ಕಾಣಿಸ್ತಾ ಇದೆ ಅಂತೇಳಿ ಇದು ವಿಡಿಯೋ ಮಾಡಿದ್ದೆ. ಸೊ ಮುಂದೆಗಡೆ ನೋಡಿ ಯಾವ ಥರ ಐತೆ ಬೆಳಕು. ಇಲ್ಲಿ ನೋಡಿದರೆ ಬೆಳಕು ಒಂಥರ ಬ್ರೌನ್
ಥರ ಡಿಫ್ರೆಂಟಾಗಿ ಕಲರ್ ಕಾಣಿಸ್ತೈತೆ. ಸೊ ಹಂಗಾಗಿ ಅದು ತೋರಿಸಿದ್ದು ನೋಡ್ಬೋದು. ಇಲ್ಲಿಂದ ಈಗ ಸ್ವಲ್ಪ ಘಾಟ್ ಸೆಕ್ಷನ್ ಅಂದರೆ ಒಂದು ಲೈಟಾಗಿ ಕರುಸ್ ಬರ್ತಾ ಅಷ್ಟೇ, ಅಂಥ ಘಾಟ್ ಏನಿಲ್ಲ. ರೋಡ್ ಅಲ್ಲದಲ್ಲೇ ಈ ಥರ ಹಾಳಾಗಿದೆ, ಅಂದರೆ ರೋಡೆಲ್ಲ ರೆಡಿ ಮಾಡ್ತಾಯಿದ್ದಾರೆ. ಹಾಳಾಗಿರೋದಂದ್ರೆ ಮುಂದೆ ಸ್ವಲ್ಪ ಅಲ್ಲದಲ್ಲೇ ಕ್ರ್ಯಾಕ್ ಆಗಿದೆ. ಬಿಟ್ಟರೆ ಈ ಥರ ಒಂದು 2 ಕಿಲೋಮೀಟ್ರೇ ಜಲ್ಲಿ ಕಲ್ಲು ಹಾಕಿದ್ದಾರೆ. ಬಟ್ ಇದ್ರ ಮೇಲೆ ಏನು ಓಡಾಡಿಲ್ಲ. ಇದು ರೋಲರ್ ಆ ಥರ ಏನು, ಇನ್ನು ಬರೀ ಜಲ್ಲಿ ಹರಡ್ಬಿಟ್ಟು ಸುಮ್ಮನೆ ಕೈ ಬಿಟ್ಬಿಟ್ಟಿದ್ದಾರೆ. ಸೊ ಹಂಗಾಗಿ ನಿಧಾನಕ್ಕೆ ಹೋಗ್ತಾಯಿದ್ದೀವಿ ನೋಡಿ. ಫೈನಲಿ ಇನ್ನೇನು ಕಾರವಾರ ನಿಯರಿಗೆ ಎಂಟ್ರಿ ಆದ್ವಿ. ಇದು ಬಂದ್ಬಿಟ್ಟು ಸದಾಶಿವಗಡ ಅಂತೇಳಿ. ಸೊ ಹಿಂಗೆ ಸ್ಟ್ರೈಟ್ ಹೋದ್ರೆ ಏನಾಗುತ್ತೆ ಅಂದರೆ ಇದು ಅಲಗಾಗಿ ಹೋಗುತ್ತೆ. ಅದೇ ಸ್ಟ್ರೋಕಿಗೆ ಟ್ರೀಟ್ಮೆಂಟ್ ಕೊಡ್ತಾರಲ್ಲ ಆ ರೋಡಿಗೆ ಹೋಗುತ್ತೆ ಇದು. ಅದೇ ಅಲ್ಲಿ ಸೀದಾ ಹಾಸ್ಪಿಟ್ಲ್ ಹತ್ರ ಹೋಗುತ್ತೆ. ಇದು ಸದಾಶಿವಗಡ ಅಂತ ಏನೋ ಬರುತ್ತಿದ್ದು ಊರು. ಇಲ್ಲಿಂದ ಸುಮಾರು ಜಾಸ್ತಿ ದೂರನಿಲ್ಲ, ಕಾರವಾರ ಒಂದು 2-3 ಕಿಲೋಮೀಟ್ರ್ ಆಗುತ್ತೆ. ಸೊ ಇಲ್ಲಿಂದ ಒಂದು ಈಗ ಯಾವುದೋ ಮಂಗಳೂರು ಟು ಗೋವಾ ಮೇನ್ ರೋಡ್ ಸಿಗುತ್ತೆ. ಹಿಂಗೆ ಮುಂದೆ ಹೋದರೆ ಇನ್ನೂ ಸ್ವಲ್ಪ ಮುಂದೆ ಹೋಗ್ಬೇಕು. ಅಲ್ಲಿ ಲೆಫ್ಟ್ ಎತ್ಕೊಂಬಿಟ್ರೆ ಸೀದಾ ನಾವು ಈಗ ಬೀಚಿಗೆ ಹೋಗ್ತೀವಿ. ಬನ್ನಿ ತೋರಿಸ್ತೀನಿ ಅದನ್ನು ನೋಡಿ. ಇದೇ ಸದಾಶಿವಗಡ. ಇದು ಮೋಸ್ಟ್ಲಿ ಸದಾಶಿವಗಡನೇ ಇದು ಊರು. ಇದು ಬಂದ್ಬಿಟ್ಟು ವಿಲೇಜ್ ಇದಿನ್ನು. ಬನ್ನಿ ಹಾಗೆ ಮುಂದೆ ಹೋಗ್ತಾ ತೋರ್ಸೋಣ ನೋಡಿ. ಇಲ್ಲಿ ಫೈನಲಿ ಈಗ ಇದೆ ಮೇನ್ ರೋಡಿಗೆ ಎಂಟ್ರಿ ಆದ್ವಿ. ಈ ರೈಟ್ ಎತ್ಕೊಂಡ್ರೆ ಗೋವಾ ಹೋಗುತ್ತೆ, ಲೆಫ್ಟ್ ಎತ್ಕೊಂಡ್ರೆ ಮಂಗಳೂರು, ಗೋಕರ್ಣ, ಮುರುಡೇಶ್ವರ ಯಾವ ಕಡೆ ಬೇಕಾದರೂ ಹೋಗ್ಬೋದು. ಈಗ ಫಸ್ಟ್ ಈಗ ಬೀಚಿಗೆ ಹೋಗ್ಬೇಕಂದ್ರೆ ನಾವು ಲೆಫ್ಟ್ ಎತ್ಕೋಬೇಕು ನೋಡಿ. ಇದು ರೈಟ್ ಸೈಡು ಗೋವಾಗೆ ಹೋಗುತ್ತೆ. ಇದು ನ್ಯಾಷನಲ್ ಹೈವೇ. ಈಗ ಇಲ್ಲಿಂದ ಸುಮಾರು ಒಂದು 2-3 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ ಬೀಚಿಗೆ. ಸೊ ಅಲ್ಲಿ ಮುಂದೆ ಹೋಗ್ಬಿಟ್ಟು ಒಂದು ಫ್ಲೇವರ್, ಈಗ ಲಾಸ್ಟ್ ಟೈಮ್ ಕನ್ಸ್ಟ್ರಕ್ಷನ್ ಆಗ್ತಾಯಿತ್ತು. ಸೊ ಈಗ ರೆಡಿಯಾಗಿದೆ ಅನ್ನೋ ನೋಡ್ಬೇಕು ನೋಡಿ. ಸೀದಾ ಅಲ್ಲಿ ಹೋಗ್ಬಿಟ್ರೆ ಮುಂದೆ ನೋಡಿ, ಇಲ್ಲಿ ಬೆಟ್ಟ ಹೊಡೆದು ರೋಡ್ ಮಾಡಿದ್ದಾರೆ. ಮುಂಚೆ ನಾನು ಲಾಸ್ಟ್ ಟೈಮ್ ಈ ಕಡೆ ಬಂದಾಗ ಇನ್ನೂ ರೋಡ್ ಓಪನ್ ಆಗಿರಲಿಲ್ಲ. ರೋಡ್ ಓಪನ್ ಆಗಿತ್ತು, ಬಿಡ್ಸ್ ಅಲ್ಲಿ ಕಾರವಾರ ಬಿಡ್ಸ್ ಅಂತ ಬರುತ್ತೆ, ಅದು ಓಪನ್ ಆಗಿರಲಿಲ್ಲ ನೋಡಿ. ಕಾರವಾರಕ್ಕೆ ವೆಲ್ಕಮ್ ಟು ಕಾರವಾರ ಅಂತೇಳಿ ಒಂದು ವೆಲ್ಕಮ್ ಬೋರ್ಡ್ ಇದೆ. ಇದು ಕ್ರಾಸ್ ಮಾಡಿ ಆ ಕಡೆ ಹೋದರೆ ಈಗ ಬೀಚಿಗೆ ಹೋಗ್ತೀವಿ ನೋಡಿ. ಇದೇ ಕಾರವಾರ ಬೀಚು. ಇಲ್ಲಿ ಆಲ್ಮೋಸ್ಟ್ ಜನ ಬೀಚಲ್ಲಿ ಇಳಿಯೋದು ಕಮ್ಮಿನೇ, ಬೀಚಲ್ಲಿ ಆಟ ಆಡೋರು ಅಷ್ಟೊಂದೇನು ಜನ ಇರೋಲ್ಲ. ಇಲ್ಲಿ ಲೋಕಲರ್ಸ್ ಬರ್ತಾ ಇರ್ತಾರೆ ಈವ್ನಿಂಗು. ಬನ್ನಿ ಈಗ ಈ ಬಿಡ್ಸ್ ಪಾಸ್ ಆದ ತಕ್ಷಣ ಮತ್ತೆ ಕೆಳಗಡೆ ಹಂಗೆ ಲೆಫ್ಟ್ ಸರ್ವಿಸ್ ರೋಡಿಗೆ ತಗೋಬೇಕು. ಹಿಂಗೆ ಸ್ಟ್ರೈಟ್ ಹೋದರೆ ಬೀಚ್ಗೆ ಹೋಗಕ್ಕೆ ಮುಂದೆ ಹೋಗಿ ಯೂಟರ್ನ್ ತಗೊಂಬರ್ಬೇಕಾಗತ್ತೆ. ಇದನ್ನು ಸ್ವಲ್ಪ ನೋಡಿ, ಇಲ್ಲಿ ಎಂಟ್ರಿ ಆದ ತಕ್ಷಣ ಬಿಡ್ಸ್ ಪಾಸ್ ಆದ ತಕ್ಷಣವೇ ಈ ಲೆಫ್ಟ್ ತಗೊಂಡ್ರೆ ಮತ್ತೆ ಹಂಗೆ ಮತ್ತೆ ಸ್ಲೈಡ್ ಲೆಫ್ಟ್ ಹೇಳ್ಕೋಬೇಕು. ಸರ್ವಿಸ್ ರೋಡಿಗೆ ತಗೊಂಡು ಮುಂದೆ ಅಂಡರ್ ಪಾಸ್ ತೋರಿ ಯೂಟರ್ನ್ ತಗೊಂಡ್ರೆ ಸೀದಾ ಬೀಚ್ ಹತ್ರ ಬರುತ್ತೆ. ಈ ಬೀಚಿಗೆ ಗೊತ್ತೇ ಆಗಲ್ಲ ಜಾಗ, ಹಂಗಿದೆ. ಬಟ್ ಅದು ರೋಡ್ ಸೈಡ್ ಪಕ್ಕದಾಗೆ ಇರೋದಿದೆ, ಒಳಗಡೆ ಹೋಗಂಗಿಲ್ಲ. ಗೋಕರ್ಣ ಆ ಥರ ಮುರುಡೇಶ್ವರ ಥರ ಒಳಗಡೆ ಏನು ಹೋಗಂಗಿಲ್ಲ. ರೋಡ್ ಸೈಡ್ ಪಕ್ಕನೇ ಬೀಚ್ ಸಿಗೋದು ನೋಡಿ ಯಾವ ಥರ ಮಾಡಿದ್ದಾರೆ. ಇದು ಬೀಚ್ ಪಕ್ಕದಾಗಿ ಈ ಕಡೆ ಒಂದು ಪಾರ್ಕಲ್ಲಿ ಹಡಗು ಮತ್ತು ಇದ್ದುದಿಮಂದು ಪಾರ್ಕ್ನಾಗ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ನೋಡ್ಕೊಂಡು ನಾವು ರೈಟ್ ಸೈಡ್ ನೋಡಿ ಸರ್ವಿಸ್ ರೋಡಿಗೆ ಬಂದ್ವಿ. ಆ ಕಡೆ ಲೆಫ್ಟಲ್ಲಿದ್ವಿ, ಈಗ ರೈಟ್ ಸೈಡ್ ಸರ್ವಿಸಿಗೆ ಬಂದು ನೋಡಿ ಈಗ ಬೀಚ್ ಹತ್ರ ಹಾಕಿದ್ದೀವಿ ನೋಡಿ. ಇಲ್ಲಿ ಲೋಕಲ್ ಗಾಡಿಗಳಿಗೆ ನೆರಳು ಹೆಂಗೆ ಐತೆ ಬಿಡ್ಸ್ ಕೆಳಗೆ ಹಾಕೊಂಡಿದ್ದಾರೆ ಎಲ್ಲರೂ. ಸೊ ನಾವು ಹಾಕೋಬೋದಾಯ್ತು ಪಾರ್ಕಿಂಗು, ಬಟ್ ಇಲ್ಲಿ ನೆರಳಿದೆ ಹಂಗಾಗಿ ಇಲ್ಲಿ ಹಾಕೊಂಡಿದ್ದೀನಿ. ಹಿಂದೆಗಡೆನೇ ಬೀಚ್ ಇರೋದು ನೋಡಿ. ಎಲ್ಲ ಗಾಡಿಗಳು, ಆಫೀಸ್ ಗಾಡಿಗಳು, ಸ್ಕೂಲ್ ಗಾಡಿಗಳು ಮತ್ತು ಅವು ಇವೆಲ್ಲ ಗಾಡಿಗಳಲ್ಲಿ ನಿಲ್ಸ್ಕೊಂಡಿದ್ದಾರೆ. ಬಿಡ್ಸ್ ಕೆಳಗೆ ಅಂದರೆ ಸೇಫಾಗಿ ನಿಂತಿದೆ, ಧೂಳು ಗೀಳು ಏನು ಬೀಳಲ್ಲ. ಇಲ್ಲ ಆ ಕಡೆ ಸರ್ವಿಸ್ ರೋಡ್, ಈ ಕಡೆ ಸರ್ವಿಸ್ ರೋಡ್ ಎಲ್ಲ ತಾರ್ ರೋಡ್ ಇರೋದು. ಸ್ವಲ್ಪ ನೋಡಿ ಎಲ್ಲಿಂದ ಎಲ್ಲಿಗೆಲ್ಲ ನೀಟಾಗಿ ನಿಲ್ಸ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಬ್ರಿಡ್ಜಾಗಿ ಒಳ್ಳೆ ಅನುಕೂಲ ಆಯಿತು ಕಾರವಾರದಲ್ಲಿ. ಮುಂಚೆಲ್ಲ ಕೆಳಗಡೆ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ರಿಸ್ಕ್ ಆಯ್ತು. ಬನ್ನಿ ಈಗ ಬರೋವರೆಗೂ ಅವ್ರ ಕಸ್ಟಮರ್ನ ಬೀಚಿಗೆ ಕಳಿಸಿದ್ದೀನಿ. ಏನು ಇಲ್ಲಿ ಆಟ ಆಡ್ತಾರ ಅಥವಾ ಮುಂದೆ ನೆಕ್ಸ್ಟ್ ಬೀಚಿಗೆ ಹೋಗ್ಬೇಕೋ ಗೊತ್ತಿಲ್ಲ. ಹಾಗೆ ಕುತ್ಕೊಂಡು ಬೇಜಾರಾಯ್ತು. ಸೊ ಊಟ ಮಾಡೋಣ ಅಂತೇಳಿ ಬಂದೆ. ಇಲ್ಲೇ ಬೀಚ್ ಪಕ್ಕದಾಗೇ ಒಂದು ಹೋಟೆಲ್ ಇತ್ತು, ನೋಡೋಣ ಅಂತೇಳಿ ಒಂದು ಎಗ್ ಫ್ರೈಡ್ ರೈಸ್ ಆರ್ಡ್ರ್ ಮಾಡಿದ್ದೆ ನೋಡಿ. ಅವ್ರು ಎಗ್ ಫ್ರೈಡ್ ರೈಸ್ ಅಣ್ಣ ತಂದಿದ್ದಾರೆ, ಪರವಾಗಿಲ್ಲ ತಿನ್ಬೋದು ಅಂತ ಹೇಳ್ಕೊಳಂಗೆ ಏನಿಲ್ಲ. ಇದು ಫಿಶ್ ಆಯಿಲಲ್ಲಿ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ. ಸೊ ನೋಡಿ ಇದೇ ಹೋಟೆಲಲ್ಲೇ ಊಟ ಮಾಡಿದ್ದೆ, ಪರವಾಗಿಲ್ಲ ಓಕೆ ಅಂತ ಹೇಳ್ಕೊಳಂಗೇನಿಲ್ಲ. ಸೊ ಬನ್ನಿ ಈಗ ನಿಮಗೆ ಬೀಚ್ ತೋರ್ಸೋಣ ಅಂತೇಳಿ ಹಾಗೆ ಊಟ ಮಾಡ್ಕೊಂಡು ಈಗ ಹೊರಗಡೆ ಬಂದೆ. ಒಂದು ರೌಂಡ್ ಹಂಗೆ ವಾಕ್ ಆಗುತ್ತಂತೇಳಿ ನೋಡಿ ಬೀಚ್ ಹತ್ರ ಹೋಗೋಣ ಬನ್ನಿ. ಜನ ಏನಂತ ಇಲ್ಲ ಗುರು, ಮುರುಡೇಶ್ವರ ಗೋಕರ್ಣದಲ್ಲಿದ್ದಷ್ಟು ಜನ ಇರೋಲ್ಲ, ಕಾರವಾರ ಬೀಚಲ್ಲಿ ಕಮ್ಮಿನೇ.
ಜಾಸ್ತಿ ನೀರಲ್ಲಿ ಆಟ ಆಡೋರು ಇಲ್ಲೆಲ್ಲ ಕಮ್ಮಿ, ಫೋಟೋ ಶೂಟು ಅವು ಇವಾಗೆಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಯಾಕಂದರೆ ಇದು ಒಂದು ಸ್ವಲ್ಪ ಹಾರ್ಬರ್ ಏರಿಯಾ, ಹಾಗಾಗಿ ಇಲ್ಲೊಂದು ಸ್ವಲ್ಪ ಅಂಥ ಬೀಚ್ ನೀಟಾಗಿ ಏನಿಲ್ಲ, ಗಲೀಜು ಜಾಸ್ತಿ ಅಂತೇಳಿ ಕೆಲವ್ರು ಇಳಿಯಲ್ಲ. ಈಗ ಹೆಂಗಿದೆ ಗೊತ್ತಿಲ್ಲ. ನಾವು ತುಂಬ ದಿನ ಆಯ್ತು ಈ ಬೀಚ್ ಕಡೆ ಬಂದು, ಬಟ್ ಸ್ಟಾಪ್ ಕೊಡ್ತಾ ಇರಲಿಲ್ಲ. ನಾವು ಕಾರ್ಮಾರಕ್ಕೆ ಸಿಕ್ಕಾಪಟ್ಟೆ ಬರ್ತಾಯಿದ್ವಿ, ಬೀಚಲ್ಲಿ ಯಾರನ್ನೂ ಆಟ ಆಡೋಕ್ಕೆ ಬಿಡ್ತಾ ಇರಲಿಲ್ಲ. ಸೊ ಎಲ್ಲ ಗೋಕರ್ಣ, ನಾವು ಮುರುಡೇಶ್ವರ ಈ ಕಡೆ ಹೊನ್ನಾವರ ಸೈಡೇ ಜಾಸ್ತಿ ಹೋಗ್ತಾ ಇದ್ದಿದ್ದು. ನೋಡಿ ಸ್ವಲ್ಪ ಜನ ಇದ್ದಾರೆ ಅಷ್ಟೇ, ಏನು ಎಲ್ಲ ಒಂದು 10-15 ಜನ ಇರ್ಬೋದು ಅಷ್ಟೇ ಆಟ ಆಡ್ತಿರೋರು. ಯಾರ್ದೋ ಒಂದು 2-3 ಫ್ಯಾಮಿಲಿ ಬಂದಿದ್ದಾರೆ. ಈಗ ಏನು ರಜೆ ಇರೋ ಕಾರಣಕ್ಕೆ ಇಷ್ಟು ಕಾಣಿಸ್ತಿದ್ದಾರೆ ಅಷ್ಟೇ. ನಾರ್ಮಲ್ ಡೇಸಲ್ಲಿ ಬಂದ್ರಂತೂ ಇಲ್ಲಿ ಒಬ್ಬೊಬ್ಬರು ಇರೋಲ್ಲ, ಬೀಚಾಗಿ ಇಳಿಯೋಕ್ಕೇ ಭಯ ಆಗುತ್ತೆ, ಯಾರು ಇರಲ್ವಲ್ಲ. ಸೊ ಜನ ಇದ್ದದ ಕಡೆ ಆಟ ಆಡೋಕೆ ಒಂಥರ ಎಂಟರ್ಟೈನ್ಮೆಂಟ್ ಎಂಜಾಯ್ ಆಗಿರುತ್ತೆ ಅಂತ ಹೇಳ್ಬೋದು. ನೋಡಿ ಆ ಬ್ರಿಡ್ಜ್ ಪಕ್ಕದಾಗೇ ನಮ್ಮ ಈ ಬೀಚ್ ಇರೋದು, ನ್ಯಾಷನಲ್ ಹೈವೇಗೆ ಪಕ್ಕದಾಗೆ, ಜಾಸ್ತಿ ದೂರ ಒಳಗೆ ಬರೋಂಗಿಲ್ಲ, ರೋಡ್ ಸೈಡಿಗೆ ಕಾಣುತ್ತೆ ಈ ಬೀಚು. ಸೊ ಹಾಗೆ ನಿಮ್ಗೆ ತೋರಿಸೋಣ ಅಂತೇಳಿ ಬಂದೆ. ನೋಡಿದ್ರಲ್ಲ ಇದೇ ಬೀಚು. ಬನ್ನಿ ಈಗ ಮತ್ತೆ ವಾಪಸ್ ಹೋಗೋಣ. ಬಿಸಿಲು ಸಿಕ್ಕಾಪಟ್ಟ ಇದೆ, ಈ ಮರಳಲ್ಲಿ ನಡೆಯೋಕ್ಕಂದ್ರೆ ಆಗಲ್ಲ. ಬನ್ನಿ ಈಗ ಸೀದಾ ಗಾಡಿ ಹತ್ರ ಹೋಗ್ಬಿಟ್ಟು, ಇನ್ನೂ ನಮ್ಮ ಹುಡುಗರು ಬಂದಿಲ್ಲ, ಎಲ್ಲ ಆ ಕಡೆ ಈ ಕಡೆ ಎಲ್ಲ ಆಟ ಆಡ್ತಿದ್ದಾರೆ. ಫೈನಲಿ ಈಗ ನಾವು ಕಾರವಾರ ಬಿಡೋಕ್ಕೆ ಈಗ ಆಲ್ರೆಡಿ 9 ಗಂಟೆ ಆಯಿತು. ನಮ್ಮ ಹುಡುಗರು ಸಿಕ್ಕಾಪಟ್ಟೆ ಲೇಟ್ ಮಾಡಿದರು. ಬೇರೆ ಕಡೆ ಹೋಗೋಣ ಹಂಗೆ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡು ನಿಂತ್ಕೊಂಡು ಟೈಮ್ ವೇಸ್ಟ್ ಆಗೋಯ್ತು. ಇಲ್ಲಿಂದ ಈಗ ಸೀದಾ ನಾವು ಹೊನ್ನಾವರ ಹೋಗ್ತಾಯಿದ್ವಿ, ಹೊನ್ನಾವರನೇ ಸ್ಟೇ ಮಾಡೋದು. ಬನ್ನಿ ಈಗ ಹೊಸದೊಂದು ಅಂಡರ್ ಪಾಸ್ ಆಗಿದೆ, ತೋರಿಸ್ತೀನಿ. ಲಾಸ್ಟ್ ಟೈಮು ನಾವು ಬಂದಾಗ ಇನ್ನೂ ಒಂದು ಸೈಡ್ ಓಪನ್ ಮಾಡಿ ಬಿಟ್ಟಿದ್ರು ಅಂಡರ್ ಪಾಸ್. ಸೊ ಈಗ 2 ಸೈಡು ಆಗಿದೆ ಅಂತೆ, ಯಾರೋ ಹೇಳಿದ್ರಲ್ಲಿ. ತೋರಿಸ್ತೀನಿ ಬನ್ನಿ ಅದನ್ನು ಯಾವ ಥರ ಇದೆ ಅಂಥೇಳಿ. ಒಳ್ಳೆ ಸಖತ್ತಾಗಿದೆ ಗುರು. 2 ನೋಡಿ, ಆ ಕಾರವಾರ ಬೀಚ್ ಬಿಟ್ಟು ಮುಂದೆ ಬಂದ ತಕ್ಷಣ ನೋಡಿ ಇದೇ ಹೈವೇಲೆ ಅದು ನಾವು ಗೋಕರ್ಣ, ಮುರುಡೇಶ್ವರ, ಮಂಗಳೂರು ಸೈಡ್ ಹೋಗ್ತೀವಲ್ಲ ಅವ ಸಿಗ್ತವೆ. ನೋಡಿ ಟನಲ್ ಹೊಸ್ದಾಗಿ ಓಪನ್ ಮಾಡಿದ್ದಾರೆ, ಸಖತ್ತಾಗಿದೆ ಒಳಗಡೆ ಮಾತ್ರ. ಮುಂಚೆ ನಾನು ಲಾಸ್ಟ್ ಟೈಮ್ ಬಂದಾಗ ಗೋವಾ ಬಂದಾಗ ಆ ಕಡೆ ಇತ್ತು, ಆ ಕಡೆ ಒಂದು ಸೈಡ್ ಬಿಡೋರು. ಈಗ 2 ಸೈಡನ್ನು ಓಪನ್ ಆಗಿದೆ. ನೋಡಿ ಯಾವ ಥರ ಇದೆ ವ್ಯೂವು. ನೋಡಿ ಭಾಳ ಲಾಂಗ್ ಇದೆ ಇದು, ಹೊಸಪೇಟೆಗಿಂತ ಒಂದು ಸ್ವಲ್ಪ ಲಾಂಗ್ ಇದೆ ಇದು. 2 ಬೀಳುತ್ತೆ, ಈ ಕಡೆ ಒಂದು ಬೀಳುತ್ತೆ, ಮುಂದೆ ಒಂದು ಬೀಳುತ್ತೆ. ನೋಡಿ ಸಖತ್ತಾಗಿದೆ ವ್ಯೂ ಮಾತ್ರ. ಇನ್ನು ಅದು ಒಳಗಡೆ ಫಿನಿಶಿಂಗ್ ನೋಡಿ ಥರ ಡಿಫ್ರೆಂಟಾಗಿದೆ. ಸೇಮ್ ಇದು ಗುಹೆ ಒಳಗೆ ಬಂದಂಗೆ ಆಯಿತು ನೋಡಿ. ಅದನ್ನು ಯಾವ ಥರ ಐತೆ. ಒಂದು ಅಂಡರ್ ಪಾಸ್ ಮಾಡಿದ್ವಿ. ಸೊ ಇನ್ನೊಂದಿದೆ ನೋಡಿ ಮುಂದೆಗಡೆ, ಅಲ್ಲಿಂದ ಒಂದು 50 ಮೀಟ್ರ್ ಬಂದರೆ ಮತ್ತೊಂದು ಸಿಗುತ್ತೆ ಟನಲ್. ನೋಡಿ ಇದರೊಳಗಡೆ ಇದು ಒಂದು ಸ್ವಲ್ಪ ಚಿಕ್ಕದು, ಹಿಂದೆಗಿಂತ ಒಂದು ಸ್ವಲ್ಪ ಚಿಕ್ಕದು ಬರುತ್ತೆ. ಇದು ಚೆನ್ನಾಗಿದೆ. ಇದು 2 ಶೇರ್ಸ್ ಮಾಡಿದರೆ ಇನ್ನೂ ಸಖತ್ ಲೆಂತ್ ಆಗ್ಬಿಡೋದು. ನೋಡಿ ಯಾವ ಥರ ಇದೆ ಇದು ಟನಲ್. ನೋಡಿ ಇದು ಕಾರವಾರ ಹಾರ್ಬರ್, ದೊಡ್ಡ ದೊಡ್ಡ ಬೋಟುಗಳೆಲ್ಲ ಲಗೇಜ್ ಇದೇನು ಗೂಡ್ಸ್ಗಳೆಲ್ಲ ಹಾಕ್ಕೊಂಬರ್ತಾ ಇರ್ತಾರಲ್ಲ, ಸೊ ಅದೆಲ್ಲ ಇಲ್ಲೇ ಅನ್ಲೋಡ್ ಆಗೋದು ನೋಡ್ಬೋದು. ನೈಟ್ ವ್ಯೂ ಮಾತ್ರ ಭಯಂಕರವಾಗಿದೆ. ಸೊ ಇದು ಕ್ಯಾಮ್ರಾಗೆ ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ, ಸೊ ಒಂಥರ ಫಾಗ್ ಥರ ಬಿದ್ದೈತೆ. ಸೊ ಹಂಗಾಗಿ ಸ್ವಲ್ಪ ದೂರ ಇದು ತುಂಬ ದೂರ ಆಯಿತು, ಸರಿಯಾಗಿ ಕಾಣಿಸ್ತಿಲ್ಲ. ರನ್ನಿಂಗ್ನಾಗ ಬೇರೆ ಇದ್ದೀನ, ಹಾಗಾಗಿ ಒಂದು ಸ್ವಲ್ಪ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ನಿಲ್ಲಿಸಿ ಮಾಡಿದರೆ ನಿಮಗೆ ಶೂಟ್ ಸಖತ್ತಾಗಿ ಕಾಣೋದು. ಫೈನಲಿ 1 ಅವರ್ಗೆ ಬಂದ್ವಿ ನೋಡಿ. ಅಲ್ಲೇ ಟೈಮ್ ಬಂದುಬಿಟ್ಟು ಈಗ ಆಲ್ರೆಡಿ 11 ಗಂಟೆ ಆಯಿತು. ಊಟ ಮಾಡೋಣ ಅಂತೇಳಿ ನಿಲ್ಲಿಸಿದ್ದೀನಿ ಇಲ್ಲಿ. ಇಲ್ಲೊಂದು ಎಗ್ ರೈಸ್ ಗಾಡಿ ಹೋಟ್ಲಿತ್ತು. ಸೊ ಅಣ್ಣ ಇನ್ನೂ ರೈಸ್ ಮಾಡ್ಕೊಂಬರಕ್ಕೆ ಹೋಗಿದ್ದಾರೆ. ಇಲ್ಲಿ ಏನಾಯ್ತು ಅಂದರೆ ಗ್ಯಾಸಿನ ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಆಗ್ಬಿಟ್ಟೈತೆ ಪಾಪ ಹೋಟ್ಲರ್ಗೆಲ್ಲ. ಹಾಗಾಗಿ 6 ಗಂಟೆ ಮೇಲ್ಪಟ್ಟು ಇಲ್ಲಿ ಊಟನೇ ಸಿಗ್ತಾಯಿಲ್ಲ. ಸೊ ಹಂಗಾಗಿ ಲೇಟ್ ಆಯಿತು. ಬನ್ನಿ ಊಟ ಮಾಡ್ಕೊಳ್ಳೋಣ. ಫೈನಲಿ ನಾವು ಈಗ ಬೆಳಗ್ಗೆ 6:30 ಆಯಿತು ನೋಡಿ. ನಮ್ಮ ಕಸ್ಟಮರ್ಸ್ನ ಬೋಟಿಂಗ್ ಕರ್ಕೊಂಡು ಅಂತ ಬಂದೆ.
ನೈಟು ಊಟ ಮಾಡ್ಕೊಂಬಂದ್ಬಿಟ್ಟು ಹಾಗೆ ಮಲ್ಕೊಂಬಿಟ್ವಿ, ಒಂದು ಹೋಮ್ ಸ್ಟೇ ಮಾಡಿದ್ವಿ ನೋಡಿ. ಬೋಟಿಂಗ್ ಪಾಯಿಂಟಿಂದ ಇಲ್ಲಿ ಇದು ಕಾಸರಗೋಡು ಇದೆಯಲ್ಲ ಬ್ಯಾಕ್ ವಾಟ್ರು, ಸೊ ಅಲ್ಲಿ ಬೋಟಿಂಗ್ ಪಾಯಿಂಟಿಗೆ ಕರ್ಕೊಂಬಂದಿರೋದು ನೋಡಿ. ಇದೇ ಕಾಸರಗೋಡು ಬೋಟಿಂಗ್ ಪಾಯಿಂಟ್. ಈಗ ಆಲ್ರೆಡಿ ಕಸ್ಟಮರ್ಸ್ ನಿಲ್ಲಿಸ್ಬಿಟ್ಟು ಒಂದು ರೌಂಡ್ ಬೋಟಿಂಗ್ ಕಳ್ಸೋಣ. ಫೈನಲಿ ನಮ್ಮ ಹುಡುಗರೆಲ್ಲ ಹೋದ್ರು ಈಗ ಬೋಟಿಂಗಿಗೆ. ಸೊ ಬರೋವರೆಗೂ ನಾವು ರೆಸ್ಟ್ ಬನ್ನಿ. ಬೋಟಿಂಗೇ ಸಿಕ್ಕಾಪಟ್ಟೆ ಮಾಡಿ ಬೋಟಿಂಗೆಲ್ಲ ಮುಗಿಸ್ಕೊಂಬಿಟ್ಟು ಈಗ ಮ್ಯಾಂಗ್ರೋವ್ ಫಾರೆಸ್ಟ್ ಹತ್ರ ಕರ್ಕೊಂಬರ್ತಾ ಇದ್ದೀನಿ. ಟೋಟಲಿ ನಮ್ಮ ಹುಡುಗರಣ ಶೂಟಿಂಗ್ ಪ್ಲೇಸಸ್ ಯಾವದಾವೆಲ್ಲ ತೋರಿಸೋಣ ಫೋಟೋ ಶೂಟ್ಸಿಗೆ ಅಂತ ಕೇಳಿದ್ರು ಹುಡುಗರು. ಸೊ ಹಂಗಾಗಿ ಎಲ್ಲ ಪ್ಲೇಸನ್ನು ತೋರಿಸ್ತೀನಿ ಬರ್ರಪ್ಪ 1 ಅವರ್ದಾಗಿರೋ ಮೇನ್ ಅಂತೇಳಿ ಕರ್ಕೊಂಬರ್ತಾಯಿದ್ದೀನಿ ನೋಡಿ. ಇದು ಬಂದ್ಬಿಟ್ಟು ಇದು ಮ್ಯಾಂಗ್ರೋವ್ ಫಾರೆಸ್ಟ್. ಇಲ್ಲಿ ಬೋರ್ಡ್ ವಾಕ್ ಇರುತ್ತೆ. ಸೊ ಅದಕ್ಕೇನೋ ಟಿಕೆಟ್ ಇರ್ಬೇಕು ಪರ್ಸನ್ಗೆ. ಚೆನ್ನಾಗಿರುತ್ತೆ ಫೋಟೋ ಶೂಟ್ಸಿಗೆಲ್ಲ. ಇಲ್ಲಿ ಫೋಟೋ ಶೂಟ್ಸ್ ಮಾಡ್ಬೇಕಂದ್ರೆ 1000 ರೂಪಾಯಿ 2000 ರೂಪಾಯಿ ಟಿಕೆಟ್ ಇರಬೇಕು. ಮಾಮೂಲಿ ನಮ್ಮ ಟೂರಿಸ್ಟ್ನವ್ರಿಗೆಲ್ಲ ಕಮ್ಮಿ ಇರುತ್ತೆ, 20-30 ರೂಪಾಯಿ ಇರ್ಬೇಕಷ್ಟೇ ನೋಡಿ. ಹಾಗೆ ಈಗ ಮ್ಯಾಂಗ್ರೋವ್ ಫಾರೆಸ್ಟ್ ಎಲ್ಲ ಮುಗಿಸ್ಕೊಂಬಿಟ್ಟು ಈಗ ನೆಕ್ಸ್ಟ್ ಇಕೋ ಬೀಚ್ಗೆ ಹೋಗ್ತಾ ಇದ್ವಿ. ಈಗ ಇದ್ರ ಮ್ಯಾಂಗ್ರೋವ್ ಫಾರೆಸ್ಟ್ ಆಪೋಸಿಟ್ ಇರೋದೇ ಎಕೋ ಬೀಚು. ಆ ಎಕೋ ಬೀಚ್ ತೋರಿಸ್ಕೊಂಬಿಟ್ಟು ಈಗ ನೆಕ್ಸ್ಟ್ ಎಲ್ಲಿಗೆ ಏನಂತ ಹೇಳ್ತೀನಿ ಬನ್ನಿ. ನೋಡಿ ಇಲ್ಲೆಲ್ಲ ನಮ್ಮ ಬೋಟಿಂಗ್ನವ್ರು ಇರ್ತಾರೆ ಬ್ರದರ್ಸ್. ಸೊ ಯಾರ ಬೋಟಿಂಗ್ನವ್ರು ಹೊಸ್ದಾಗಿ ಬಂದರೆ ಅವರೇ ಕರ್ಕೊಂಡು ಹೋಗ್ತಾರೆ ಬೋಟಿಂಗ್ಗಳಿಗೆ, ಅವ್ರವ್ರ ಬೋಟಿಂಗಿಗೆ. ಇಲ್ಲಿ ಆಲ್ರೆಡಿ ಕರಿತಾ ಇರ್ತಾರೆ ಅವ್ರು ಬಂದು. ಸೊ ಬೋಟಿಂಗ್ ಅಂತ ಗೊತ್ತಿರೋರು ನೋಡಿದರೆ ಅವ್ರು ಆಲ್ಮೋಸ್ಟ್ ಮಾತಾಡ್ಸಲ್ಲ ನೋಡಿ. ಇದು ಬಂದ್ಬಿಟ್ಟು ಅದೇ ಹೇಳಿದ್ನಲ್ಲ ಹೈವೇ, ಇದು ರೈಟ್ ಗೋವಾ, ಲೆಫ್ಟ್ ಮಂಗಳೂರು. ಸೊ ಹಿಂಗೆ ಸ್ಟ್ರೈಟ್ ಹೋಗ್ಬೇಕು. ಈ ರೋಡ್ ಕ್ರಾಸ್ ಮಾಡೋದೇ ಸಿಕ್ಕಾಪಟ್ಟೆ ಹಿಂಸೆ ನೋಡಿ. ಒಂದು ಹಂಪ್ ಇಲ್ಲ ಏನಿಲ್ಲ ಆ ಕಡೆ ಈ ಕಡೆ. ಗಿಮ್ಸ್ ಇದ್ದರೆ ಏನೋ ಪ್ರಾಬ್ಲಮ್ ಆಗ್ತದೆ. ರೋಡ್ ಕ್ರಾಸ್ ಮಾಡಿ ಸಡನ್ನಾಗಿ ಸ್ಪೀಡಾಗಿ ಬಂದುಬಿಡ್ತಾರೆ. ಸೊ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ರೋಡ್ ಕ್ರಾಸ್ ಮಾಡಿ ಆ ಕಡೆಗೆ ಹೋಗ್ಬೇಕು ನೋಡಿ. ಎದುರುಗಡೆ ಕಾಣಿಸ್ತಿರೋದೇ ಎಕೋ ಬೀಚು. ಬನ್ನಿ ಈಗ ಆರಾಮ್ಸೆ ಈಗ ರೋಡ್ ಕ್ರಾಸ್ ಮಾಡಿದ್ವಿ ನಾವು. ಎಕೋ ಬೀಚಿಗೆ ಹೋಗ್ಬಿಡೋಣ. ಎಕೋ ಬೀಚಿಗೆ ಹೋಗ್ಬಿಟ್ಟು ಈಗ ಅಲ್ಲಿ ಬಿಟ್ಬಿಟ್ರೆ ಹುಡುಗರು ಒಂದು ಅರ್ಧ ಗಂಟೆ ಇಲ್ಲ ನೀರಲ್ಲೇನು ಆಟ ಆಡೋದಕ್ಕೆ ಡೌಟೇ, ಬಟ್ ಫೋಟೋ ಗಿಟ ತಕ್ಕೊಂಡು ಬರ್ತಾರೆ ನೋಡಿ. ಇನ್ನು ನಾವೇ ಫಸ್ಟ್ ಅನ್ಸುತ್ತೆ, ಗಾಡಿಗಳು ಯಾವ ಜಾಸ್ತಿ ಇಲ್ಲ, ಕಮ್ಮಿ ಇದ್ದಾವೆ. ವೀಕೆಂಡ್ ಬಂದುಬಿಟ್ರಂದ್ರೆ ಈ ರೋಡ್ ಫುಲ್ಲು ಬ್ಯುಸಿಯಾಗಿ ನಿಂತಿರ್ತಾವೆ ಗಾಡಿಗಳು. ಈಗ ಅಷ್ಟೊಂದು ಗಾಡಿ ಏನಿಲ್ಲ, ಕಮ್ಮಿ ಇದಾವೆ ಗಾಡಿಗಳು. ಬನ್ನಿ ಈಗ ಇಲ್ಲಿ ಪಾರ್ಕಿಂಗ್ ಕಟ್ಟಬೇಕು. ಪಾರ್ಕಿಂಗ್ ಕಟ್ಬಿಟ್ಟು ನೋಡಿ 60 ರೂಪಾಯಿ ಇಲ್ಲಿ ಪಾರ್ಕಿಂಗ್ ಚಾರ್ಜ್. 60 ರೂಪಾಯಿ ಪಾರ್ಕಿಂಗ್ ಚಾರ್ಜ್ ಕಟ್ಬಿಟ್ಟು ಈಗ ನಾವು ಸೈಡಿಗೆ ಹಾಕೋಣ ಬನ್ನಿ ಗಾಡಿನ. ಸ್ನೇಹಿತರೆ ಫೈನಲಿ ನೋಡ್ಬೋದು, ಈಗ ನಾವು ಗಾಡಿನ ಇಲ್ಲೇ ಸೈಡಲ್ಲೇ ಬೀಚ್ ಪಕ್ಕದಾಗೇ ಇಲ್ಲಿ ಮರದ ಕೆಳಗಡೆ ಪಾರ್ಕ್ ಮಾಡ್ತಾಯಿದ್ದೀನಿ. ನೆರಳು ಸಹ ಇರುತ್ತೆ, ಆಮೇಲೆ ಗಾಳಿನೂ ಚೆನ್ನಾಗಿ ಬೀಸುತ್ತೆ. ಇಲ್ಲೇನ ಅಬ್ಜೆಕ್ಷನ್ ಏನಿಲ್ಲ, ಎಲ್ಲಿ ಬೇಕಾದ್ರೆ ಗಾಡಿ ನಿಲ್ಸ್ಕೊಬೋದು, ತೊಂದರೆ ಏನಿಲ್ಲ. ಸೊ ನಾವು ಈ ಕಡೆ ಬೀಚ್ ಪಕ್ಕದಾಗೇ ಇಲ್ಲಿ ತಂದು ಸೈಡ್ಗೆ ಹಾಕಿದ್ದೀನಿ. ಗಾಡಿಗಳು ಆಲ್ಮೋಸ್ಟ್ ಕಮ್ಮಿ ಇರ್ತಾವೆ, ಯಾರೇನು ಕಿರಿಕಿರಿ ಇಲ್ಲ. ಅಲ್ಲಿ ನಿಲ್ಲಿಸಿ ಇಲ್ಲಿ ನಿಲ್ಲಿಸಿ ಅಂತೇನು ಯಾರು ಅಬ್ಜೆಕ್ಷನ್ ಮಾಡಲ್ಲ. ಬನ್ನಿ ನೋಡಿ ಸ್ನೇಹಿತರೆ, ಇವರೇ ನಮ್ಮ ಸಚಿನ್. ನಮ್ಮ ಬೋಟಿಂಗ್ ಏನಾಯ್ತು ಅವರೇ ಓನರ್. ನಂಗೆ ಆಲ್ಮೋಸ್ಟ್ ನಮ್ಮ ಸಚಿನ್ ನಿಮ್ಮ ಹಳೆ ವೀಡಿಯೋದಾಗೆಲ್ಲ ನೋಡಿರ್ತೀರ. ತುಂಬ ವರ್ಷಗಳಿಂದ ಸಚಿನ್ಗೇನೆ ನಾನು ಬೋಟಿಂಗ್ ಯಾರನ್ನ ಕರ್ಕೊಂಬಂದ್ರೆ ಬಿಡೋದು. ನಮ್ಮ ಬ್ರದರ್ ಅಂತಲೇ ಹೇಳ್ಬೋದು, ಒಳ್ಳೆ ಹುಡುಗ. ಯಾವಾಗ ಕರ್ಕೊಂಬಂದ್ರೆ ಕಸ್ಟಮರ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋವರೆಗೂ ಕರ್ಕೊಂಡೋಗಿ ಸುತ್ತಾಡಿ ಕರ್ಕೊಂಬಂದ್ಬಿಡ್ತಾನೆ. ಇವತ್ತಿನವರೆಗೂ ಯಾವ ಕಸ್ಟಮರ್ಸ್ದು ಕಂಪ್ಲೇಂಟ್ ಬಂದಿಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದ ನಮ್ಮ ಸಚಿನ್. ಸ್ನೇಹಿತರೆ ಹಾಗೆ ನಾವು ಈಗ ಕಸ್ಟಮರ್ಸ್ನೆಲ್ಲ ಇಕೋ ಬೀಚೆಲ್ಲ ತೋರಿಸ್ಕೊಂಡು ಈಗ ನಾವು ಅದೇ ರಿಟರ್ನ್ ಇಕೋ ಬೀಚಿಂದ ಈಗ ಮ್ಯಾಂಗ್ರೋವ್ ಫಾರೆಸ್ಟ್ ರೋಡ್ ಕಡೆಗೆ ಬಂದು ಬೋಟಿಂಗ್ ರೋಡ್ ಬರುತ್ತಲ್ಲ ಅದೇ ರೋಡಲ್ಲಿ ವಾಪಸ್ ಬರ್ತಾಯಿದ್ವಿ. ಕಾರಣ ಏನಪ್ಪ ಅಂದರೆ ನಮ್ಮ ಹುಡುಗರಿಗೆ ಕುಡಿಯೋಕ್ಕೆ ನೀರು ಬೇಕಣ್ಣ, ಫಿಲ್ಟರ್ ನೀರು ಎಲ್ಲರೂ ಸಿಗುತ್ತಾ ಅಂತಂದ್ರೆ. ಸೊ ಹಂಗೆ ಮುಂಚೆ ನಾನು ಮರೆತು ಮ್ಯಾಂಗ್ರೋವ್ ಫಾರೆಸ್ಟೇ ಬಂದುಬಿಟ್ಟೆ. ಸೊ ರಿಟರ್ನ್ ಅಲ್ಲಿಂದ ಈಗ 1 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ, ವಾಪಸ್ ಬಂದೆ. ಇಲ್ಲೇ ಮುಂದೆಗಡೆ ಒಂದು ಮನೆಗೆ ಕೊಡ್ತಾರೆ ಫಿಲ್ಟರ್ ನೀರು, 50 ರೂಪಾಯಿನ 2 ಕ್ಯಾನ್ ಹಾಕ್ತಾರೆ. ಬನ್ನಿ ಇಲ್ಲೇ ಮುಂದೆಗಡೆ ಆಟ ನಿಂತಿದೆಯಲ್ಲ, ಈಗ ಇಲ್ಲೇ ಈ ಪಕ್ಕದಾಗೇ ಕೊಡೋದು. ಬೋಟಿಂಗ್ ಪಾಯಿಂಟಿಗೆ ಹತ್ರ ಇದು ಮನೆ ಬಂದ್ಬಿಟ್ಟು.
ಇಲ್ಲಿ ದುಡ್ಡು ಕೊಟ್ಟರೆ ಒಂದು ಕ್ಯಾನ್ ನೀರು ಕೊಡ್ತಾರೆ, ಫಿಲ್ಟರ್ ನೀರು ಇವ್ರು ಹಾಕ್ಸ್ತಾರೆ ನೋಡಿ. ಇದೆ ಲೆಫ್ಟ್ ಹೋದ್ರೆ ನಾವು ಬೋಟಿಂಗ್ ಪಾಯಿಂಟಿಂದ ಬಂದಿದ್ದು ನೋಡಿ. ಈ ಹೋಟೆಲ್ ಏನಕ್ಕೆ ತೋರಿಸ್ತಾ ಇದೆ ನೋಡಿರಿ, ಇದು ಶಾನ್ಭಾಗ್ ಹೋಟೆಲ್ 1 ಅವರ್ದಾಗಿದೆ, ನೀವು ನೋಡಿರ್ಬೋದು ನೀವು ತುಂಬ ಜನ. ಸೊ ಇವ್ರದ್ದೊಂದು ರೂಲ್ಸ್ ಇದೆ ಗುರು, ಅದು ಭಾಳ ದೈವ ಭಕ್ತರವರು. ಅವರೊಂದು ದೀಪ ಹಚ್ತಾರೆ, ದೀಪ ಕೆಡೋವರೆಗೆ ಅಷ್ಟೇ ಡಾಬಾ ಹೋಟೆಲ್ ಓಪನ್ ಮಾಡ್ತಾರೆ ಒಂದು ಡೇದಾಗೆ. ಈವ್ನಿಂಗ ಬೆಳಗ್ಗೆ ಟೈಮ್ ಹಚ್ತಾರೆ ಅನ್ಸುತ್ತೆ, ಆ ದೀಪ ಕೆಡ್ತಲ್ಲ ಅವ್ರದ್ದು ಹೋಟೆಲ್ ಕ್ಲೋಸ್ ಮಾಡ್ತಾರೆ. ಸಖತ್ ದೈವ ಭಕ್ತರು ಅವರು ಅಂತ. ಶಾನ್ಭಾಗ್ ಹೋಟೆಲ್ ತುಂಬ ಶಾನ್ಭಾಗ್ ಹೋಟೆಲ್ ಬಿಟ್ಟು ಸ್ವಲ್ಪ ಮುಂದೆ ಬಂದು ನೋಡಿ, ಇಲ್ಲೊಂದು ಚಿಕ್ಕ ಹೋಟೆಲ್ ಇದೆ. ಸೊ ನಾವು ಯಾವಾಗಾನ ಬೆಳಗ್ಗೆ ಟೈಮ್ ಬಂದರೆ ಈಗೇನೋ ಟಿಫನ್ ಅಲ್ಲಿ ರೈಸ್ ಫ್ರೈಡ್ ರೈಸ್ ಅದು ಇದು ಮಾಡಿಕೊಡ್ತಿರ್ತಾರೆ ಅಣ್ಣ. ಎಗ್ ಫ್ರೈಡ್ ರೈಸ್ ಈ ಥರ ರೊಟ್ಟಿ ಪರೋಟ ಏನಾರು ಸಿಗ್ತಾ ಇರ್ತವೆ. ಅದಕ್ಕೆ ಹುಡುಗರು ಕಳಿಸಿದ್ದೀನಿ ನೋಡಿ, ಇಂಡಿಯನ್ ಪೆಟ್ರೋಲ್ ಬಂಕ್ ಪಕ್ಕದಾಗೆ ಹೋಟ್ಲಿರೋದು. ಈ ಹುಡುಗರು ಕಳಿಸಿದ್ದೀನಿ ಕೇಳ್ಕೊಂಬರ್ರಿ ಅಂತೇಳಿ ನೋಡಿ. ಈಗ ಹಾಗೆ ನಮ್ಮ ಹುಡುಗರು ಟಿಫನ್ಗೆ ಹೋದ್ರು, ಅದ್ರ ಪಕ್ಕದಲ್ಲಿರೋ ಪೆಟ್ರೋಲ್ ಬಂಕ್ ತೋರಿಸಿದ್ದೆ. ಸೊ ಅಲ್ಲೇ ಒಂದು ಡೀಸೆಲ್ ಹಾಕ್ಸೋಣ ಅಂತೇಳಿ ಬಂದೆ, ಒಂದು 4,500ಕ್ಕೆ. ಇಲ್ಲಿ ಡೀಸೆಲ್ ಹಾಕ್ಸ್ಕೊಂಬಿಟ್ರೆ ಮುಗೀತು. ನಾವು ಆಲ್ಮೋಸ್ಟ್ ಯಾವಾಗಲೂ ಇಂಡಿಯನ್ನೇ ಮೇಂಟೈನ್ ಮಾಡೋದು. HP ಅವೆಲ್ಲ ಹಾಕ್ಸಿಲ್ಲ, ಇವತ್ತು ಕಮ್ಮಿನೇ, ಜಾಸ್ತಿ ಇಂಡಿಯನ್ನು ಬಿಟ್ಟರೆ ಯಾವಾಗ ಒಂದು ಟೈಮ್ ತಿರುಪತಿಗೆ ಹೋದ್ರೆ ನಾಯಿರ ಯೂಸ್ ಮಾಡ್ತೀನಿ, ಇಲ್ಲ ಜಿಯೋ ಜಾಸ್ತಿ ಹಾಕ್ಸ್ತೀನಿ. ಎಲ್ಲ ಸಿಕ್ಕರೆ ಜಿಯೋ ಸಿಕ್ಕರಂತೂ ಭಾಳ ಚೆನ್ನಾಗಿರುತ್ತೆ. ಇಲ್ಲಿ ಬಿಟ್ಟರೆ ಇಂಡಿಯನ್. ಶೋರೂಮ್ ರೆಫರ್ ಮಾಡೋದು ಇದೊಂದೇ ಅಲ್ಲ, ಯಾವ ಕಾರ್ ತಗೊಂಡ್ರೂ ಶೋರೂಮ್ ರೆಫರ್ ಮಾಡೋದೇ ಐವಾಸಿ ಯೂಸ್ ಮಾಡಿ ಅಂತ. ಇಂಜಿನ್ ಬಾಳಿಕೆ ಚೆನ್ನಾಗಿರುತ್ತಂತೆ, HP ಮೈಲೇಜ್ ಬರುತ್ತೆ, ಜನ ಮೈಲೇಜ್ ಬರುತ್ತೆ ಅಂತ ಯೂಸ್ ಮಾಡ್ತಾರೆ. ಸೊ ಐವಾಸಿದು ಹಿಸ್ಟ್ರಿ ಐತೆ, ಅದ್ರ ಬಗ್ಗೆ ಒಂದ್ಸರಿ ಗೊತ್ತಿಲ್ಲ ಅಂದರೆ ಯಾವಾಗಾದ್ರೂ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ, ಗೂಗಲಲ್ಲಿ ಸರ್ಚ್ ಮಾಡಿ ಹೇಳ್ತಾರೆ, ತಿಳ್ಕೊಳ್ಳಿ ಅದ್ರ ಬಗ್ಗೆ. ನೋಡಿ ಫೈನಲಿ 4,500 ಡೀಸೆಲ್ ಹಾಕ್ಸ್ದೆ ನಾನು. ಈಗ ಇಲ್ಲೇ ಪಕ್ಕದಲ್ಲೇ ನಮ್ಮ ಹುಡುಗರನ್ನ ಟಿಫನಿಗೆ ಬಿಟ್ಟಿದ್ದೀನಿ ನೋಡಿ. ಇಲ್ಲಿ ಡೀಸೆಲ್ ರೇಟ್ ಒಂದು 20% 30% ಕಮ್ಮಿ ಇರುತ್ತೆ ಇಲ್ಲಿ ಡೀಸೆಲ್ ರೇಟ್ ನಮ್ಮ ಕಡೆಯೂ ಇಲ್ಲೇ ಇದು. ಯಾಕಂದರೆ ಇಲ್ಲಿ ಹತ್ರ ಅಲ್ಲ ಮಂಗಳೂರು, ಹಂಗಾಗಿ ನೋಡಿ. ಇಲ್ಲಿ ಅಕ್ಕಂದು ಯಾವುದೋ ಫೋಟೋ ಹಾಕಿದ್ದಾರೆ, ದೇವ್ರ ಇದು ಹೊಸ ಮನೆ ಕಟ್ಸೋಕ್ಕೆ ದೃಷ್ಟಿಗೊಂಬಿಗೆ ಹಾಕ್ಲಾರ್ದ ಇದು ಯಾವುದೋ ಒಂದು ವೈರಲ್ ಆಗಿರೋ ಫೋಟೋ ಹಾಕಿದ್ದಾರೆ. ಈ ಕಡೆ ಪಕ್ಕದಾಗೇ ನೋಡಿ, ಇಂಡಿಯನ್ ಪೆಟ್ರೋಲ್ ಬಂಕ್ ಪಕ್ಕದಾಗೇ ಇಲ್ಲಿ ಹೋಟೆಲ್ ಆವಾಗಲೇ ತೋರಿಸಿದ್ನಲ್ಲ, ಅಲ್ಲೆಲ್ಲ ಆಲ್ರೆಡಿ ನಮ್ಮ ಹುಡುಗರು ಟಿಫನ್ ಮಾಡ್ತಿದ್ದಾರೆ. ನಾವು ಈಗ ಟಿಫನ್ ಮಾಡೋಣ. ಆಲ್ರೆಡಿ ಟೈಮ್ ಬಂದ್ಬಿಟ್ಟು ಈಗ 12 ಗಂಟೆ ಆಯಿತು. ಬನ್ನಿ ಈಗ ಟಿಫನ್ ಮಾಡ್ಕೊಂಬಿಟ್ಟು ಮತ್ತೆ ಸಿಗೋಣ.